ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಹಾನಗರ ಪಾಲಿಕೆಗಳನ್ನು ನೀವು ತೆಗೆದ್ರಿಂದ ಅರ್ಧ ಫೈಲ್ಗಳು ಇರೋದು ನಮ್ಮ ದೊಡ್ಡ ದೊಡ್ಡ ರಾಜಕಾರಣಿಗಳದ್ದು, ದೊಡ್ಡ ದೊಡ್ಡ ಇವ್ರದ್ದು ಫೈಲನ್ನೇ ಇಲ್ಲಿ ಅರ್ಧ ಅವ್ರ ಮನೆಯಾಗದ ಫೈಲ್ಗಳು. ಒಂದು ರಿಪೇರಿ ಎಡ್ಪೇರಿ ಆತಂದ್ರೆ ಅವಾಗ ಗೊತ್ತಾಗ್ತದ ಇಲ್ಲಿ ಇರೋರು ಅರ್ಧಕ್ಕಿಂತ ಹೆಚ್ಚು ಮನೆ ಹೋಗ್ತಾರೆ. ಈ ಆಸ್ತಿದು ಲಾಸ್ಟ್ ಟೈಮ್ ಮಾತಾಡಿದ್ದೆ ನಾವು. ಏನು ಜನ ಈಗ ಏಜೆಂಟ್ರು ಬಹುತೇಕ ಒಂದು 500 ಏಜೆಂಟ್ರಾಗಿರ್ಬೇಕು ಬೆಳಗಾವಿ. ಇದ್ರದ್ದು ಮುಂದೆ ಐತಿ. ಅದು ನಾವೇ ಎಲ್ಲರೂ ಕೂಡಿ ಬನ್ನಿ ಮಾತಾಡಿದ್ವು ಅದನ್ನು ಸರಿಪಡಿಸೋಣ ಅಂತೇಳಿ. ಹೆಸರು ಯಾರ್ದು ಕಡಾತೈತಿ? ಮಹಾನಗರ ಪಾಲಿಕೆ ಕಡಾತೈತಿ. ಆದರೆ ಕಾರ್ಪೊರೇಟರ್ ಹೋಗಿ ಕೊಟ್ರೆ ಆ ಪೇಪರ್ ಇಲ್ಲ, ಈ ಪೇಪರ್ ಇಲ್ಲ. ಏಜೆಂಟ್ ಕೊಟ್ರೆ ವಾಟ್ಸಪ್ನಾಗ ಆರ್ಡರ್ ಬರೋದಿತ್ತು. ನನಗೆ ತೋರಿಸ್ತಾರೆ ವಾಟ್ಸಪ್ನಾಗ ಆರ್ಡರ್ ಬರೋದು. ಕಾರ್ಪೊರೇಟರ್ ಕೊಟ್ಟರು ವಾಟ್ಸಪ್ನಾಗ ಬರೋದಿಲ್ಲ. ಯಾಕಂದ್ರೆ ನೀವೇನು ಕೊಡ್ತಾ ಇಲ್ಲ. ನೀವು ಕೊಡಕ್ಕೆ ಶುರು ಮಾಡಿ ನಿಮ್ಮನ್ನು ಆರ್ಡರ್ ವಾಟ್ಸಪ್ನಾಗ ಏನು ಬೆಳೀತದೆ. ಏನು ನಡೆದೈತಿ? ಯಾವ ಹೇಳಾವಿಲ್ಲ ಅಂದಿಲ್ಲ. ಅದನ್ನು ತಗೋತೇವೆ ಮುಂದಿನ ವಿಷಯ. ಈಗ ಇದನ್ನು ಭಾಳ ವಿಷಯ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಏನು ತಪ್ಪಾಗಿದೆ ಅದು ಸರಿಪಡಿಸಿ. ಸರ್ ಒಂದೇ ನಿಮಿಷ. ನೀವು ಸೇಟ್ ಕಂಬೈನ್ಸ್ तुम्हारा फोटो लगाता है कि मेरा फोटो लगाता है मालूम नहीं है. ये कौन है वो मेरे को मालूम नहीं है. तो देख के सब पूछना पड़ेगा. नहीं तो अंगड़ी सबको पूछना पड़ेगा. वो सबको भूल अभी कॉर्पोरेशन को अगर रेंट करके टैक्स देता रहेगा तो उसको ऑप्शन के लिए आगे ऑप्शन दे दो. उसको देना करके नहीं बोलो. ऑप्शन करें कॉर्पोरेशन को रेंट आने दीजिए. कैंडिलेवर को लोगों को जागरूक करने के लिए कॉर्पोरेशन का एडवर्टाइज लगा दो बस. आप इधर उधर लगाते हो. वन वीक कॉर्पोरेशन ಮಾಡಿ 3 ವೀಕ್ ಆಕ್ಷನ್ ಮಾಡಿ. ಬೇಡ ಅದು ನೀವು ಕಾರ್ಪೊರೇಷನ್ ಇಟ್ಕೊಳ್ಳಿ. ಯಾಕಂದ್ರೆ 3 ಸಲ ನೋಡಿದ್ರು ಪರಿವರ್ತನೆ ಆಗ್ತದೆ. ಒಂದು ಬರೆದು ಕಳಿಸ್ತಾರ ಇದು ಮಾರಬೇಕು ಅಂತ. ಅಂದ್ರೆ ನೀವು ಸಹಿ ಮಾಡಿ ಕಳಿಸ್ತೀರಿ. ಅಂದ್ರೆ ನೀವು ನೋಡುದಿಲ್ಲ, ಸಹಿ ಮಾಡಿಲ್ಲ. ನೀವು ನೋಡ್ರಿ ಒಂದೇ ನಿಮಿಷ ಮೇಡಮ್. ಈಗ ಸಹಿ ನಾ ಮಾಡಿಲ್ಲ, ಇದು ನನಗೆ ಸಂಬಂಧ ಇಲ್ಲ ಅನ್ನೋದು ಬರ್ದಿಲ್ಲ. ಯಾಕಂದ್ರೆ ಹಿಂದಿನ ಯಾವ ತಪ್ಪು ಮಾಡ್ರೆ ನೀವು ಚಾರ್ಜ್ ತಗೋತೀರಿ ಇಲ್ಲೋ ಇಷ್ಟು. ಮತ್ತೆ ಹಿಂದಿನ ತಪ್ಪು ಮಾಡಿದ್ರೆ ನೀವು ಚಾರ್ಜ್ ಯಾಕೆ ತಗೊಂಡ್ರಿ? ಈಗ ಆ ಫೈಲ್ಗಳು 14 PID ಮಾಡ್ಯಾರಲ್ಲ, ಆ ವ್ಯಕ್ತಿ ಯಾರ್ರಿ? ಯಾವಾಗ ಕೊಟ್ಟಿರಿ? ಅಂದ್ರೆ ಮಹಾನಗರ ಪಾಲಿಕೆ ಗಮನಕ್ಕೆ ಬಂದಾಗ ನಿಮಗೆ ಹೇಳಿದಾಗ ನೀವು ನೋಟಿಸ್ ಕೊಡೋರ? ಹೆಸರೇನ್ರಿ ಒಂದ ಅಧಿಕಾರಿ ಹೆಸರು ಯಾರ್ರಿ? ಅದಕ್ಕೆ ಹೇಳೋಣ. ಒಬ್ಬ ಅಥಾರಿಟಿ ಆಗ್ತಾನೆ, 4 ಮಂದಿ ಸಿಗ್ನೇಚರ್ ಆಗ್ಬೇಕು. ಒಬ್ಬಂಗೆ ಆಗ್ತದೆ. ಅವ್ರು ಏನದಾರ್ರಿ? ಅವರು ಅವಾಗ ಅಲ್ಲೇ ಬಿಲ್ ಕಲೆಕ್ಟರ್ ಆಗಿದ್ರು. ಆಮೇಲೆ ಪ್ರಶಾಂತ್ ಹನಗಂಡಿ ಉಪಾಡಳಿತಾಧಿಕಾರಿಗಳಾದಾಗ ಸರ್. ಅವಾಗ ಅವರು DC ರೆವಿನ್ಯೂ ಆಗಿದ್ರು ಸರ್ ಈ ಪೀರಿಯಡ್ ಅಲ್ಲಿ. ಮತ್ತೆ ARO ಮಿತ್ರಿ ಆಗಿದ್ರು ಸರ್. ಉಮಾ ಬೆಟಗೇರಿ ಅವರು ಅಲ್ಲಿನ RO ಆಗಿದ್ರು ಸರ್. ಸೈ ಎಲ್ಲರೂ ಮಾಡ್ಯಾರ. 6 ತಿಂಗಳಾಗಿ ಚರ್ಚೆ ಮಾಡತ್ತೇವೆ. ಏನಂತ ಒಂದು ಸೌತ್ MLA ಸಾಹೇಬರಾಗಲಿ ನಾವಾಗಲಿ ಚರ್ಚೆ ಮಾಡತ್ತೇವೆ. ಹಿಂದಿನ ಕೌನ್ಸಿಲ್ನಾಗ ಒಂದು ತೀರ್ಮಾನ ಕೊಟ್ಟರು ನಾವು. ಅದೇನ್ರಿ ಅದು ಮುಗುತ್ತಂದ್ರ ಅದು ಹ್ಯಾಂಡ್ ಓವರ್ ತಗೋರಿ, ಅವೇನೋ ಮುಂದುವರಿಸ್ರ ಅವನ ಮೇಲೆ FR ಮಾಡ್ರಿ ಅಂತ ಹೇಳಿದ್ರು. FR ಯಾಕೆ ಮಾಡಲಿಲ್ಲ ಅವನ ಮೇಲೆ? ಅಂದ್ರೆ ನಿಮಗ ಅವನಿಗೆ ಏನಾರ ಒಡನಾಟ ಐತೇನ್ರಿ? ನೀವು ಇರಾವು ಹುಬ್ಳಿ ಧಾರವಾಡನ್ಯಾಗ, ಮತ್ತು ಹುಬ್ಳಿ ಧಾರವಾಡ ಮನುಷ್ಯನ ಮೇಲೆ ಇಷ್ಟು ಪ್ರೀತಿ ಐತಂದ್ರೆ ನಮ್ಗೆ ಅಧಿಕಾರಿಗಳ ಮೇಲೆ ತಿಳಿವತ್ತರಲ್ಲ. ಅದಕ್ಕಾಗಿ ಇದು ಬರೀ ನಾವು ಚರ್ಚೆ ಮಾಡೋದು. ಅವರು ನೀವು ಹೋಗ್ರಿ, ನಾವು ಮಾಡ್ಕೊಂಡು ಹೋಗ್ತೇವೆ.
ಅದು ಈ ಥರ ಅಧಿಕಾರಿಗಳು ನಡೆದಾರ. ಅದಕ್ಕೆ ಪೂಜಾ ಬಾಪುರ ಅವ್ರೆ ಇದು ಒಂದು ಹಂತಕ್ಕೆ ಬರ್ಬೇಕು. ಅಂದ್ರೆ ಇದು ಯಾರು ತಪ್ಪು ಮಾಡ್ಯಾರ, ಯಾರು ತಪ್ಪು ಆಗೈತೆ ಆ ಸಿಬ್ಬಂದಿನ ಹಿಡಿದು ಎಲ್ಲರನ್ನೂ ಒಂದು ರಿಲೀವ್ ಆಗ್ತಿತ್ತು, ಸಸ್ಪೆಂಡ್ ಆಗ್ತಿತ್ತು, ಅವ್ರ ಮೇಲೆ ವಿನ್ಕ್ವರಿ ಆಗ್ತಿತ್ತು, ಏನಾಗ್ತಿತ್ತು ಒಂದು ಆದೇಶ ಮಾಡ್ರಿ. ಅಂದ್ರೆ ಇದು ಮಾಡಿದ ಬಳಕನ ಒಂದು ಅಧಿಕಾರಿಗಳು ಒಂದು ಒಳ್ಳೆ ನ್ಯೂಸ್ ಹೋಗ್ತೈತೆ, ಅವ್ರು ಕೆಲಸ ಮಾಡೋದು ನ್ಯೂಸ್ ಹೋಗ್ತೈತ್ರಿ. ಅದಕ್ಕೆ ಪೂಜಾ ಮಹಾಪುರ ಅವರೇ ಮತ್ತು ಇದು ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ನೀವು ಪೂಜಾ ಮಹಾಪುರ ಅವರೇ ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ಮತ್ತು ಇದು ಪದೇ ಪದೇ ನಾವು ಚರ್ಚೆ ಮಾಡೋದು ಅಂದ್ರೆ ಇವ್ರಿಗೆ ನಗರ ಸೇವಕರು ಮತ್ತು MLAಗಳು ಸಾಹೇಬರು ಮಾತಾಡೋದಕ್ಕೆ ಇವ್ರಿಗೆ ಅಂದ್ರೆ ಅವ್ನು ಕಾಂಟ್ರಾಕ್ಟರ್ ಭಾಳ ಮ್ಯಾಲಿನ್ಯವಾಗ್ಯ ನಾವು. ಅದಕ್ಕೆ ಇದು ಲೋಕಾಯುಕ್ತಕ್ಕೆ ಪ್ರಸ್ತಾವನೆ ಮಾಡ್ಬಿಡ್ರಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.